ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಇದು ಇಂಥ ದೊಡ್ಡ ಕಾಲೇಜು. ಕಾಲೇಜ್ ಎಷ್ಟು ದೊಡ್ಡದಾಗಿದ್ಮೇಲೆ ಇಲ್ಲಿ ಓದೋ ಮಕ್ಕಳ ಭವಿಷ್ಯ ಎಷ್ಟು ದೊಡ್ಡದಾಗಿರ್ಬೇಕು ಅಲ್ವೇ ಮಗ, ನೀನ್ ಇಷ್ಟು ದೂರ ಬತ್ತೇನವಿ ಓದಕ್ಕೆ ಕಾಲೇಜ್ನಾಗೆ? ಗೊತ್ತಾಯ್ತಲ್ವಾ. ಇನ್ಮೇಲೆ ಆದ್ರೂ ನಾನು ಕಾಲೇಜಿಂದ ಲೇಟಾಗಿ ಬಂದ್ರೆ ಯಾಕೆ ಲೇಟಾಗಿ ಬಂದೆ, ಯಾವ ಫ್ರೆಂಡ್ ಜೊತೆ ಹರಟೆ ಹೊಡಿತಿದ್ದೆ ಅಂತ ಕೇಳೋದನ್ನ ಬಿಟ್ಬಿಡು. ಆಯ್ತು ಕಣ, ಕೇಳಕ್ಕಿಲ್ಲ. ಅಪ್ಪ, ಸಂಜೆ ಶಾಲೆ ಶುರು ಮಾಡ್ದಂಗೆ ನಮ್ಮೂರಲ್ಲೇ ಇಂಜಿನಿಯರಿಂಗ್ ಕಾಲೇಜ್ ಶುರು ಮಾಡ್ಬಿಟ್ಟಿದ್ರೆ ನಾನು ಇಷ್ಟು ದೂರ ಬರೋದು ತಪ್ತಿತ್ತಾ? ನಮ್ಮೂರಾಗೆ ಕಾಲೇಜು ಬೇಡ, ನಮ್ಮ ಮನೆಗೆ ಶುರು ಮಾಡ್ಬಿಡಮ್ಮ. ಅಮ್ಮ, ಸುಮಾ, ಸಾನನ್ ಮನೆ ಇಲ್ಲೇ ಎಲ್ಲೋ ಹತ್ರದಲ್ಲೇ, ಎಲ್ಲಿ ಬರ್ತೈತೆ? ಅದೆಲ್ಲೂ ಬರಲ್ಲ, ನಾವೇ ಹೋಗ್ಬೇಕು. ಬಸ್ಸಲ್ಲಿ ಹೋದ್ರೆ 1 ಸ್ಟಾಪು, ನಡ್ಕೊಂಡು ಹೋದ್ರೆ 10 ನಿಮಿಷ. ನೋಡ್ ಎಂತ ದೊಡ್ಡ ಕಾಲೇಜ್ ಕಟ್ನೋರಿ. ಇದ್ರಾಗೆ ಓದೋ ಮಕ್ಳೆಲ್ಲನೂ ಜಾತಿ ಧರ್ಮ, ದೊಡ್ಡವರು ಚಿಕ್ಕವರು, ಶ್ರೀಮಂತರು ಬಡವರು ಅನ್ನೋ ಭೇದ ಇಲ್ಲದೆ ಆ ತಾಯಿ ಸಾಧೆ ಕೈ ಮುಗಿದು ಎಲ್ಲ ಒಟ್ಟಿಗೆ ಕುಂತು ಕಲಿತಾರಲ್ಲ, ಇದಕ್ಕಿಂತ ದೊಡ್ಡ ಗುಡಿ ಬೇಕೇ? ಆ ಗುರಿ ಇದ್ರೆ ಚಂದ. ಆದ್ರೆ ಕೆಲವರು ಕಾಸು ಮಾಡ್ಬೇಕು ಅಂತಾನೆ ಕಾಲೇಜು ಸ್ಕೂಲು ಶುರು ಮಾಡ್ತಾರೆ. ಬಿಡು, ಈಗ ಕಲಿಯೋ ಮಕ್ಕಳಿಗೆ ಆ ತಾಯಿ ಸಾಧೆ ಆಶೀರ್ವಾದ ಮಾಡಕ್ಕಿಲ್ವೇ? ಹಂಗೆ ದುಡ್ಡು ತಗೊಂಡು ಶಿಕ್ಷಣ ಕೊಡ್ಬೇಕು ಅನ್ನೋರ್ಗು ದ್ಯಾವ್ರೇ ನೋಡ್ಕತಾನೆ. ಆಟೆಯ ಹೌದು. ನೀನು ಇದ್ರಾಗೆ ಯಾವ ಕೋಣೆ ಕೂತ್ಕೊಂಡು ಓದೋದು? ನಾನಾ? ಅಲ್ಲಿ ನೋಡವ, ಅಲ್ಲಿ ಕಾಣಿಸ್ತಿದ್ಯಲ್ಲ. ಇವಾಗ ದಾರಿನ ಫ್ರೆಂಡ್ ಸಿಕ್ಕಿದ ರೆಡಿ. ಅಷ್ಟು ದೂರ ಹೋಗ್ಬೇಕೆ? ಪುಟ್ಟಮ್ಮೆ, ಸುಸ್ತಾಯ್ತಾಯ್ತಾ? ನೀರು ಕುಡಿ, ನೀರು ಕೊಡು. ನೋಡ, ಸುಸ್ತಾಗಿದ್ರೆ ನನ್ನ ಕೈ ಹಿಡ್ಕೊಂಡು ನಡಿ. ಬೇಡ, ಹಿಡ್ಕೊ ಅಂತೀನಿ. ಆಂಟಿ, ನಿಮಗೆ ಬೇಜಾರವರಿಬ್ರು ಇಲ್ಲೇ ಬಂದಿದ್ದಾರೆ. ಸೊ ನೀವು ಬೇಗ ಬಂದರೆ ಒಳ್ಳೇದು. ನೀನ್ ಸತ್ತಿದ್ರೆ ಸರ್ಕಾರದಿಂದ ದುಡ್ಡನ್ನ ಬಂದಿರೋದ? ಹೊಟ್ಟೆ ತುಂಬ ಊಟ ಮಾಡಿ 8 ದಿನ ಆಯ್ತು ಗೊತ್ತಾ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.